ಕೆರಗೋಡು ಗ್ರಾಮದಲ್ಲಿ ಮುಗಿಯದ ಹನುಮ ಧ್ವಜ ದಂಗಲ್. ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸೋಕೆ ಆಗ್ರಹ ಕೇಳಿ ಬರ್ತಾ ಇದೆ. ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಿಸುವಂತೆ ಅಭಿಯಾನವನ್ನ ಕೈಗೊಳ್ತಾ ಇದ್ದಾರೆ. ಇಂದಿನಿಂದ ಕೇಸರಿ ಧ್ವಜ ಅಭಿಯಾನಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಹನುಮ ಧ್ವಜ ಇಳಿಸಿದ್ದಕ್ಕೆ ಅಭಿಯಾನದ ಮೂಲಕ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜದ ವಿಚಾರವಾಗಿ ಅಲ್ಲಿ ಸಾಕಷ್ಟು ಪ್ರತಿಭಟನೆ ನಡೆದಿರುತ್ತೆ. ಬಿಜೆಪಿ ಜೆಡಿಎಸ್ ನಾಯಕರು ಸಹ ಈ ಪ್ರತಿಭಟನೆಗೆ ಕೈ ಜೋಡಿಸಿರ್ತಾರೆ. ಪಾದಯಾತ್ರೆ ಮೂಲಕ ತಮ್ಮ ಹೋರಾಟವನ್ನ ಮಾಡಿರ್ತಾರೆ. ಹನುಮ ಧ್ವಜ ತೆರವುಗೊಳಿಸುವುದಕ್ಕೆ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿರ್ತಾರೆ. ಬಿಜೆಪಿಯ ಹಲವು ನಾಯಕರು ಸಹ ಇದರಲ್ಲಿ ಭಾಗಿಯಾಗಿರ್ತಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಕೆರಗೋಡು ಗ್ರಾಮದಲ್ಲಿ ಇನ್ನೇನು ಎಲ್ಲ ತಣ್ಣಗಾಗ್ತಿದೆ ಅನ್ನುವಷ್ಟರಲ್ಲಿ ಮತ್ತೆ ಇವತ್ತಿನಿಂದ ಅಭಿಯಾನವನ್ನ ಶುರು ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಯಾವ ರೀತಿ ಅಭಿಯಾನವನ್ನ ಕೈಗೊಳ್ತಾರೆ? ಖಂಡಿತ ಅರ್ಪಿತ, ಈಗಾಗಲೇ ಏನು ಬಿಜೆಪಿಯಲ್ಲಿ ಏನು ಕೆರಗೋಡು ಗ್ರಾಮದ ಹನುಮ ಧ್ವಜ ತೆರವು ವಿವಾದ ಬಹಳಷ್ಟು ತಾರಕಕ್ಕೇರ್ತಾ ಇದೆ. ಒಂದು ಕಡೆ ತಣ್ಣಗಾಗುವಂತಹ ಪರಿಸ್ಥಿತಿ ಇದೆ, ಆದ್ರೆ ಇದೀಗ ಬಿಜೆಪಿ ಮತ್ತೆ ಆ ಒಂದು ಹೋರಾಟಕ್ಕೆ ಮತ್ತೆ ಸಾಥ್ ಕೊಡುವಂತ ನಿಟ್ಟಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇವತ್ತು ಬಿಜೆಪಿ ವತಿಯಿಂದ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಆರಿಸುವಂತ ಅಭಿಯಾನಕ್ಕೆ ಇದೀಗ ಚಾಲನೆ ಕೊಡ್ತಾ ಇರುವಂತದ್ದು. ಕೇವಲ ಕೆರಗೋಡು ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಒಂದು ಅಭಿಯಾನವನ್ನ ಮಾಡೋದಕ್ಕೆ ಮಂಡ್ಯ ಜಿಲ್ಲಾ ಬಿಜೆಪಿ ಕೂಡ ಈಗ ಮುಂದಾಗಿರುವಂತದ್ದು. ಬಿಜೆಪಿಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಇವತ್ತು ಕೆರಗೋಡು ಗ್ರಾಮದಿಂದ ಈ ಒಂದು ಅಭಿಯಾನವು ಕೂಡ ಆರಂಭವಾಗಲಿದೆ. ಅಂದ್ರೆ ಪ್ರತಿ ಮನೆಗಳಿಗೆ ತೆರಳಿ ಅಲ್ಲಿ ಕೇಸರಿ ಧ್ವಜವನ್ನ ಆರಿಸುವಂತದ್ದು, ಹನುಮ ಧ್ವಜವನ್ನ ಆರಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅದಾದ ಬಳಿಕ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಅಭಿಯಾನವನ್ನ ಮಾಡುವ ಮೂಲಕ ಅಂದ್ರೆ ಏನು ಜಿಲ್ಲಾಡಳಿತ ಗ್ರಾಮಸ್ಥರ ವಿರೋಧದ ನಡುವೆ ಹನುಮ ಧ್ವಜವನ್ನ ಕೆಳಗೆ ಇಳಿಸಿತ್ತು, ಅದರ ವಿರುದ್ಧ ಈ ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಮೂಲಕ ಒಂದು ಕಡೆ ಮತ್ತೆ ಈ ಒಂದು ಕೆರಗೋಡು ಗ್ರಾಮದ ಹನುಮ ಧ್ವಜ ದಂಗಲ್ ಮತ್ತಷ್ಟು ತಾರಕಕ್ಕೆ ಇರುವಂತ ಎಲ್ಲ ಸಾಧ್ಯತೆಯೂ ಕೂಡ ಇರುವಂತದ್ದು. ಅರ್ಪಿತಾ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.